ಏನಾಯ್ತು ಈ ಪ್ರಾರ್ಥನೆಗೆ? ನಾವು ಎಲ್ಲೇ ಹೋದ್ರು ರೀ ಅಂಜಲಿನೂ ಕರ್ಕೊಂಡು ಹೋಗೋಣ ಅಂತಿದ್ದವಳು, ಈಗ ನೋಡಿದ್ರೆ ನಾವಿಬ್ಬರೇ ಹೋಗೋಣ ಅಂತಿದ್ದಾಳಲ್ಲ. ಪ್ರಾರ್ಥನಾ, ಇನ್ನೂ ಏನು ಮಾಡ್ತಿದ್ಯಾ? ನಾನು ಹೇಳಿದ್ನಲ್ಲ ಮೂವಿಗೆ ಹೊತ್ತಾಯ್ತು, ರೆಡಿ ಆಗು ಅಂತ. ನಾನು ಹೇಳ್ದೆ ಅಲ್ವಾ, ನಾನು ನೀವು ಇಬ್ಬರೇ ಹೋಗೋದಾದ್ರೆ ನಾನು ಬರ್ತೀನಿ, ನಿಮ್ಮ ತಂಗಿ ಬರೋದಾದ್ರೆ ನಾನು ಬರಲ್ಲ. ಅಲ್ಲ ಪ್ರಾರ್ಥನಾ, ನಾನು ಅಂಜಲಿಗೆ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ನಾನು ನೀನು ಪ್ರಾರ್ಥನಾ 3 ಜನನೂ ಮೂವಿಗೆ ಹೋಗೋಣ ಅಂತ. ಈಗ ನೀನು ಅವಳು ಬರೋದು ಬೇಡ ಅಂತ ಹೇಳಿದ್ರೆ ನಾನು ಅವಳ ಹತ್ರ ಏನು ಹೇಳಿ? ನೀವು ಏನಾದರೂ ಹೇಳ್ಕೊಳ್ಳಿ, ಅದು ನನಗೆ ಬೇಕಾಗಿಲ್ಲ. ನಾನು ನಿಮ್ಮ ಜೊತೆ ಬರಬೇಕು ಅಂದರೆ ಅವಳನ್ನ ನೀವು ಮೂವಿಗೆ ಕರಿಬಾರ್ದು, ಅವಳು ಬರಬೇಕು ಅಂದರೆ ನನ್ನನ್ನು ಕರಿಬೇಡಿ ಅಷ್ಟೇ. ನಿನಗೇನು ತಲೆಗೆಲ್ಲ ಕೆಟ್ಟಿದ್ಯಾ ಪ್ರಾರ್ಥನಾ? ಯಾಕೆ ಹೀಗಾಡ್ತಿದ್ಯಾ ಇವತ್ತು? ತಲೆ ಕೆಟ್ಟಿರೋದು ನನಗಲ್ಲ, ನಿಮಗೆ. ನಾವಿಬ್ಬರು ಸಂತೋಷವಾಗಿ ಮೂವಿ ನೋಡಕ್ಕೆ ಹೋಗ್ಬೇಕಾದ್ರೆ ಮಧ್ಯೆ ನಿಮ್ಮ ತಂಗಿನ ತರ್ತಿದ್ದೀರಲ್ಲ, ನಿಮಗೆ ತಾನೇ ತಲೆ ಕೆಟ್ಟಿರೋದು. ಯಪ್ಪ, ನನಗೆ ಮೂವಿ ನೋಡೋ ಮೂಡೇ ಹೊಟ್ಟೋಯ್ತು, ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಅಣ್ಣ, ಅತ್ತಿಗೇನು ಕರ್ಕೊಂಡು ಮೂವಿಗೆ ಹೋಗ್ಲಿಲ್ವಾ? ಇಲ್ಲ ಅಂಜಲಿ, ಅವಳಿಗೇನೋ ತಲೆನೋವಂತೆ, ಅದಕ್ಕೆ ಮೂವಿಗೆ ಹೋಗೋದು ಬೇಡ ಅಂದ್ಲು. ಹೌದಾ, ಸರಿ. ಹಲೋ ಸುಮತಿ, ಶಾರದಾ, ಆರಾಮಾಗಿ ತಲುಪೋದ್ಯಾ? ಬಂದು ಒಂದು 1/4 ಗಂಟೆ ಆಯಿತು. ಬಂದ ತಕ್ಷಣ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಈಗ ಡ್ರೆಸ್ ಚೇಂಜ್ ಮಾಡಿ ಒಂದು 5 ನಿಮಿಷ ಸುಧಾರಿಸ್ಕೊಂಡು ನಿನಗೆ ಫೋನ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೇನಿಲ್ಲ ಶಾರದಾ, ಮಾಮೂಲಿ ಅಷ್ಟೇ. ಎಲ್ಲರೂ ಏನು ಮಾಡ್ತಿದ್ರಿ? ನಾನು ಟಿ ವಿ ನೋಡ್ತಾ ಕೂತಿದ್ದೆ. ಪ್ರಾರ್ಥನಾ ಅಡುಗೆ ಮನೇಲಿ ಇರಬೇಕು. ಅಂಜಲಿನೂ ನನ್ನ ಜೊತೆ ಇಲ್ಲೇ ಟಿ ವಿ ನೋಡ್ತಾ ಕೂತಿದ್ಲು. ಅಣ್ಣನೇನೋ ಕೇಳಬೇಕು ಅಂತ ಎದ್ದು ಹೋದ್ಲು. ನಿಮ್ಮ ಬಾವ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಹೌದಾ, ಸರಿ ಹಾಗಿದ್ರೆ ಇಡ್ಲಾ? ಹಾಂ ಸರಿ. ಸಂತೋಷಂಗೂ ಫೋನ್ ಮಾಡಿ ಹೇಳಿಬಿಡೋಣ ವಾಪಸ್ ಊರಿಗೆ ಬಂದೆ ಅಂತ. ಅವನಿಗೇನೋ ಫೋನ್ ಮಾಡ್ಬೋದು. ಅಮ್ಮ 5,000 ರೂಪಾಯಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಕೇಳಿದ್ರೆ ಏನು ಹೇಳೋದು? ಮೊದಲು ಅದನ್ನು ಯೋಚನೆ ಮಾಡಿ ಆಮೇಲೆ ಅವನಿಗೆ ಫೋನ್ ಮಾಡೋಣ. ಹಲೋ, ಏನಮ್ಮ 2-3 ದಿವಸದಿಂದ ಫೋನೇ ಇಲ್ಲ, ನೀನು ದೊಡ್ಡಮ್ಮ ಇಬ್ರು ಮಾತಾಡ್ತಾ ಕೂತ್ಬಿಟ್ರಾ? ಮಾತಾಡ್ಕೊಂಡು ಕೂರಕ್ಕೆ ನಾನು ವಾಪಸ್ ಊರಿಗೆ ಬಂದಾಯ್ತು ಕಣೋ. ಈಗ ತಾನೇ ಅನ್ಕೋತಾ ಇದ್ದೆ ನಿನಗೆ ಫೋನ್ ಮಾಡಬೇಕು ಅಂತ, ಅಷ್ಟರಲ್ಲಿ ನೀನೇ ಮಾಡಿದೆ. ಏನೋ ಆಗ್ಲೇ ಊರಿಗೆ ಬಂದಾಯ್ತಾ? ನಾಳೆದ್ರಲ್ಲಿ ಬರ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ಹೇಳಿದ್ದೆ, ಏನೋ 2-3 ದಿನ ನೀರು ಬಿಡಲ್ವಂತೆ, ಹಾಗಾಗಿ ನೀರು ಹಿಡ್ಕೊಂಡು ಬಿಡೋಣ ಅಂತ ಇವತ್ತೇ ಬಂದೆ. ಮತ್ತೆ ಅಮ್ಮ 5,000 ರೂಪಾಯಿಗೆ ಏನು ಗಿಫ್ಟ್ ತಗೊಂಡೆ? ನಾನಾ, ಅದೇ ಕಣೋ, ಗಡಿಯಾರ ಬರುತ್ತಲ್ಲ ಗ್ಲಾಸ್ದು, ಸ್ವಲ್ಪ ಡಿಸೈನ್ ಆಗಿರೋದು. ದೊಡ್ಡ ಮನೆ ಅಲ್ವಾ, ಅದಕ್ಕೆ ದೊಡ್ಡದು ಕೊಟ್ಟೆ. ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು, ಸುಮತಿಗೂ ಇಷ್ಟ ಆಯಿತು. ಅವಳು ಹೇಳಿದ್ಲು ಚೆನ್ನಾಗಿದೆ ಅಂತ. ಹೌದಾ, ಒಳ್ಳೇದಾಯ್ತು ಬಿಡು. ಟೈಮ್ ನೋಡಿದಾಗ್ಲೆಲ್ಲ ಅವ್ರಿಗೆ ನಮ್ಮ ನೆನಪಾಗುತ್ತೆ, ಓ ಇದು ಶಾರದಾ ಕೊಟ್ಟಿದ್ದು ಅಂತ. ಹೌದು ಕಣ, ಸುಮತಿಗೆ ಸೀರೆ ಕೊಟ್ಟಿದ್ರೆ ಮತ್ತೆ ಭಾವಂಗೂ ಏನಾದರೂ ಕೊಡಬೇಕಿತ್ತು. ಪ್ರಾರ್ಥನಾಗೆ ಹಾಗೆ ಪ್ರಜ್ವಲ್ಗೆ ಒಬ್ಬೊಬ್ರಿಗೆ ಒಂದೊಂದು ಕೊಡೋಕ್ಕಾಗತ್ತಾ? ಅದಕ್ಕೆ ಗಡಿಯಾರ ಕೊಟ್ಬಿಟ್ಟೆ, ನಮ್ಮ ನೆನಪಾಗಿರ್ಲಿ ಅಂತ. ಅದು ಒಂಥರ ಒಳ್ಳೇದೆ. ಸರಿ, ನಾನು ಫೋನ್ ಇಡ್ತೀನಿ. ಸರಿ ಕಣಪ್ಪ, ಆಯಿತು. ಏನೋ ಒಂದು ಹೇಳಿ ತಪ್ಪಿಸ್ಕೊಂಡಾಯ್ತು. ಹಲೋ ಪ್ರಜ್ವಲ್, ಸಂತೋಷ, ಹೇಳೋ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೋ, ನೀನು ಹೇಗಿದ್ಯಾ? ದೊಡ್ಡಮ್ಮ, ದೊಡ್ಡಪ್ಪ, ಅತ್ತಿಗೆ, ಅಂಜಲಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಾನೇ ನಿಮ್ಮಮ್ಮ ಊರಿಗೆ ಹೋದರು. ಹೇಳಿದ್ರು, ಅಮ್ಮಂಗೆ ಫೋನ್ ಮಾಡಿದ್ದೆ, ಈಗ ಸಾಯಂಕಾಲ ಊರಿಗೆ ಬಂದೆ ಅಂತ ಹೇಳಿದ್ರು. ಮತ್ತೆ ಗೃಹ ಪ್ರವೇಶ ಎಲ್ಲ ಹೇಗಾಯಿತು? ಎಲ್ಲ ಚೆನ್ನಾಗಾಯ್ತು ಕಣೋ. ಅಲ್ಲ ಕಣೋ ಸಂತೋಷ, ನಮ್ಮನೆ ಗೃಹ ಪ್ರವೇಶ ದಿನ ನೀನು ಊರಲ್ಲೇ ಇದೆಯಂತೆ, ಒಂದು ಹೆಜ್ಜೆ ಬಂದು ಹೋಗೋಕ್ಕಾಗ್ತಿರ್ಲಿಲ್ವಾ? ಇಲ್ಲ ಕಣೋ, ಚಟ್ನಿ ಪುಡಿ, ಮೆಣಸಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಮುಗ್ದೋಗಿತ್ತು. ಅಮ್ಮ ಎಲ್ಲ ಮಾಡ್ಕೊಡ್ತಾ ಇದ್ರ, ಹಾಗಾಗಿ ಬರೋಕ್ಕೆ ಆಗಲಿಲ್ಲ. ಅದಕ್ಕೆ ಅಂತಾನೆ ಅಮ್ಮ 1-2 ದಿನ ಇದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರಲ್ಲ. ಇನ್ನೇನು ಚಿಕ್ಕಮ್ಮ ಏನೋ ಬಂದರು, ನೀನು ಬರಲಿಲ್ವಲ್ಲ. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಖಂಡಿತ ಬರ್ತೀನಿ, ಸರಿನಾ? ಸರಿ ಸಂತೋಷ, ನಾನಂತೂ ನಿನ್ನ ನೆನೆಸ್ಕೊಳ್ತಾನೆ ಇರ್ತೀನಿ ಕಣೋ. ನೀನೇನಪ್ಪ, ಮನೆಯವರೆಲ್ಲರೂ ಟೈಮ್ ನೋಡಿದಾಗ ನನ್ನ ನೆನೆಸ್ಕೊಳ್ಳೇಬೇಕಲ್ಲ, ಅದ್ಯಾಕೋ ಹಾಗೆ ಹೇಳ್ತಿದ್ಯಾ? ಇನ್ನೇನು ಅಮ್ಮ ನಿಮಗೆ ಗಡಿಯಾರ ಗಿಫ್ಟ್ ಕೊಟ್ರಂತೆ, ಅದನ್ನು ನೋಡಿದಾಗಲೆಲ್ಲ ಚಿಕ್ಕಮ್ಮ ಕೊಟ್ಟಿರೋದು, ಸಂತೋಷ ಕೊಟ್ಟಿರೋದು ಅಂತ ನೆನ್ಪು ಮಾಡ್ಕೊಳ್ಳೇಬೇಕಲ್ವಾ? ಹೌದಾ? ಯಾಕೆ ನಿನಗೆ ಗೊತ್ತಿಲ್ವಾ? ಇಲ್ಲ, ನಾನು ಸಾಮಾನ್ಯ ಮನೇಲೇ ಇರಲ್ವಲ್ಲ,
ಹಾಗಾಗಿ ನನಗೆ ವಿಷಯಗಳಷ್ಟು ಗೊತ್ತಾಗಲ್ಲ. ಅದೇನೋ ಸರಿ ಬಿಡು, ಭಾರಿ ಬ್ಯುಸಿ ಆಗಿಬಿಟ್ಟಿದ್ಯಾ ನೀನಂತೂ. ಇತ್ತೀಚೆಗೆ ನನಗೊಂದು ಫೋನು ಮಾಡಿಲ್ಲ ನೀನು. ಏನೋ ಮದುವೆ ಆದ್ಮೇಲೆ ಇಷ್ಟೊಂದು ಬ್ಯುಸಿ ಆದರೆ ಹೇಗೋ? ಹಾಗೇನಿಲ್ಲ ಕಣೋ, ಸುಮ್ಮನೆ ರೇಗಿಸ್ದೆ. ಅಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಫೋನ್ ಮಾಡಿದ್ರಾ, ಅವ್ರ ಅಕೌಂಟಿಗೆ 5,000 ರೂಪಾಯಿ ಕಳಿಸಿದ್ದೆ, ಏನಾದರೂ ಗಿಫ್ಟ್ ಮಾಡಿಬಿಡು ಅಂತ. ಈಗ ಅಮ್ಮನ ಕೇಳಿದೆ, ಗಡಿಯಾರ ಕೊಟ್ಟೆ, ಸುಮತಿ ಅಂತೂ ತುಂಬ ಇಷ್ಟಪಟ್ಲು ಅಂತ ಹೇಳಿದ್ರು. ದೊಡ್ಡಮ್ಮನ ಕೇಳು, ತೋರಿಸ್ತಾರೆ. ಸರಿ ಸಂತೋಷ, ನನಗೊಂದು ಕಾಲ್ ಬರ್ತಾ ಇದೆ, ನಾನು ನಿನಗೆ ಫ್ರೀ ಆದಾಗ ಫೋನ್ ಮಾಡ್ತೀನಿ. ಸರಿ 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 ಕಣ, ಬಾಯ್. ಎಲ್ರನ್ನೂ ಕೇಳಿದೆ ಅಂತ ಹೇಳು. ಓಕೆ ಕಣ, ಬಾಯ್. ಅಮ್ಮ ಅಮ್ಮ ಅಮ್ಮ, ಶಾರದಾ ಚಿಕ್ಕಮ್ಮ ಏನು ಗಿಫ್ಟ್ ಕೊಟ್ಟರು? ಅಂದರೆ ಅವರು ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಅಂತ ಇವಾಗ ಬಂದಿದ್ರಲ್ವಾ, ಇವಾಗ ಏನು ಕೊಟ್ಟರು? ಅಯ್ಯೋ ಪಾಪ, ಅವಳೇನೋ ಕೊಡ್ತಾಳೆ. ಅವಳ ಹತ್ರ ಎಲ್ಲಿದೆ? ಸಂತೋಷ ಬೇರೆ ಅಲ್ಲಿದ್ದಾನೆ. ಹಾಂ, ಅದು ಸರಿನೇ. ಸರಿ ಅಮ್ಮ. ಯಾಕೋ ಇದಕ್ಕಿದಂಗೆ ಹೀಗೆ ಕೇಳ್ತಾ ಇದೆಯಾ? ಅಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಗೃಹ ಪ್ರವೇಶಕ್ಕೆ ಬರಲಿಲ್ಲ ಅಂತ ಇವಾಗ ಬಂದಿದ್ರಲ್ವಾ, ಏನು ಕೊಟ್ಟರು ಅಂತ. ಅವಳೇನೋ ಕೊಡ್ತಾಳೆ ಪಾಪ, ಅವಳಿಗೆ ನಾವು ಕೊಡ್ಬೇಕಷ್ಟೆ. ಒಬ್ಬಳೆ ಹೇಗೋ ಕಷ್ಟನೋ ಸುಖನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಂ, ಅದು ಸರಿನೇ. ಅಲ್ಲ, ಸಂತೋಷ ಫೋನ್ ಮಾಡಿ ಅಮ್ಮ ಗಡಿಯಾರ ಕೊಟ್ರಂತಲ್ಲ ಅಂತ ಹೇಳ್ದ. ಅಮ್ಮನ ಕೇಳಿದ್ರೆ ಅವಳೇನೋ ಕೊಡ್ತಾಳೆ, ಅವಳಿಗೆ ನಾವೇನಾದರೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಏನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಮ್ಮಂಗೆ ಸಂತೋಷ ಫೋನ್ ಮಾಡಿ ಹೀಗೆಲ್ಲ ಹೇಳ್ದ ಅಂತ ಹೇಳಿದ್ರು ಅಂದರೆ ನಾನು ಸುಳ್ಳು ಹೇಳ್ತೀನಾ ಅಂತ ಹೇಳ್ತಾರೆ. ಚಿಕ್ಕಮ್ಮನ ಕೇಳು ಅಂದರೆ, ಓ ನನ್ನ ತಂಗಿ ಮೇಲೆ ನಿಮ್ಗಾಗಲೇ ಅನುಮಾನ ಬಂದಿದೆಯಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಏನು ಕೇಳೋದೇ ಬೇಡ, ನೋಡೋಣ. ಅಮ್ಮನ ಕೇಳೋದು ಬೇಡ, ಪ್ರಾರ್ಥನನ ಕೇಳಿದ್ರೆ ಹೇಗೆ? ಚಿಕ್ಕಮ್ಮ ಏನಾದರೂ ಕೊಟ್ಟಿದ್ದಾರಾ ಅಂತ. ಅದೇ ಸರಿ. ಪ್ರಾರ್ಥನಾ ಪ್ರಾರ್ಥನಾ ಪ್ರಾರ್ಥನಾ, ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಅಂತ ತಾನೇ ನಮ್ಮ ಚಿಕ್ಕಮ್ಮ ಒಂದು 2 ದಿನ ಇಲ್ಲಿ ಹೋಗೋಣ ಅಂತ ಬಂದಿದ್ದು? ಹೌದು. ಪ್ರಾರ್ಥನಾ, ಚಿಕ್ಕಮ್ಮ ಏನಾದರೂ ಗಿಫ್ಟ್ ಕೊಟ್ರಾ? ಅಂದರೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ವಲ್ಲ, ಅದಕ್ಕೆ ಇವಾಗ ಏನಾದರೂ ಕೊಡೋಣ ಅಂತ ಏನಾದರೂ ಕೊಟ್ರಾ? ನಿನ್ಗೇನಾದರೂ ಗೊತ್ತಾ? ಏನು ಕೊಟ್ಟಿಲ್ಲ. ಯಾಕ್ರಿ? ಕೇಳಿದೆ ಅಷ್ಟೇ, ಏನಾದರೂ ಕೊಟ್ರಾ ಅಂತ. ರೀ, ನಾನೊಂದು ವಿಷಯ ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಏನದು? ಅಲ್ಲ ರೀ, ಮೊನ್ನೆ ನಾವೆಲ್ಲ ಶಾಪಿಂಗ್ ಹೋದಾಗ ಆಲ್ಮೋಸ್ಟ್ ಜಾಸ್ತಿ ಶಾಪಿಂಗ್ ಮಾಡಿರೋದು ನಿಮ್ಮ ಶಾರದಾ ಚಿಕ್ಕಮ್ಮನೆ. ಅಟ್ಲೀಸ್ಟ್ ಒಂದು 300 ರೂಪಾಯಿಂದಾದರೂ ಒಂದು ಸೀರೆ ತಗೋ ಅಂತ ಅತ್ತೆ ಹತ್ರ ಹೇಳ್ಬೋದಿತ್ತಲ್ವಾ? ಪಾಪ ಅತ್ತೆ ಅವರು ಸುಮಾರಾಗಿರೋ ಸೀರೆ ತಗೊಂಡು ಕಾಸ್ಟ್ಲಿ ಸ್ಯಾರೀಸ್ನೆಲ್ಲ ಚಿಕ್ಕಮ್ಮಂಗೆ ಕೊಡಿಸಿದ್ದಾರೆ. ಅದು ಅಲ್ಲದೆ ಚಿಕ್ಕಮ್ಮ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಅತ್ತೆ ಇಬ್ರು ಹೋಗಿ ಚಿಕ್ಕಮ್ಮಂಗೆ ಅಂತ ಒಂದು ಸೀರೆ ತಗೊಂಡು ಬಂದ್ವಿ. ಸರಿ, ಶಾಪಿಂಗಲ್ಲೇ ತುಂಬ ತಗೊಂಡಿದಾರಲ್ಲ ಅಂತ ಹೇಳಿ ಅತ್ತೆ ಆ ಸೀರೆನ ಚಿಕ್ಕಮ್ಮಂಗೆ ಕೊಡಲಿಲ್ಲ. ಗೃಹ ಪ್ರವೇಶಕ್ಕೆ ಬಂದಿದ್ರೆ ಕೊಡ್ತಾ ಇರ್ಲಿಲ್ವಾ ಅಂತ ಹೇಳಿ ಆ ಸೀರೆನೂ ತಗೊಂಡು ಹೋದ್ರು ಗೊತ್ತಾ? ನನ್ಗೆ ಯಾಕೋ ಅವ್ರದ್ದು ತುಂಬ ಅತಿ ಆಯಿತು ಅಂತ ಅನ್ನಿಸ್ತು. ಹೌದಾ? ಆದರೆ ಒಂಥರದಲ್ಲಿ ನೋಡಿದ್ರೆ ಅವ್ರಿಗೆ ಬಂದು ಹೋಗಿದ್ದು ಒಳ್ಳೇದೇ ಆಯಿತು ಅಂತ ಅನ್ಕೊಂಡೆ. ಬಂದಿದ್ದೇನೋ ಒಳ್ಳೇದೇ, ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಅಂತ ಬಂದಿದ್ದಾರೆ ಅಷ್ಟೇ. ನಾನು ಹೇಳಿದ್ದು ಆ ರೀತಿ ಅಲ್ಲ ರೀ. ಯಾರ್ಯಾರು ಏನೇನೋ ಹೆಂಗಿರ್ತಾರೆ ಅಂತ ತಿಳ್ಕೊಂಡಂಗಾಯ್ತು ಅಷ್ಟೇ. ನಿಮ್ಮ ಚಿಕ್ಕಮ್ಮ ಇಲ್ಲಿಗೆ ಬಂದು ಇದನ್ನೆಲ್ಲ ನನಗೆ ತಿಳಿಸಿರ್ಲಿಲ್ಲ ಅಂದಿದ್ರೆ ಅಮ್ಮ ಮಗಳಾಡ್ತಿರೋ ನಾಟಕ ನನಗೇನು ಗೊತ್ತಾಗ್ತಿತ್ತು? ಪ್ರಾರ್ಥನಾ, ಏನು ಯೋಚನೆ ಮಾಡ್ತಾ ಇದೆಯೇ? ಏನಿಲ್ಲ ರೀ. ಹಾಗಿದ್ರೆ ಚಿಕ್ಕಮ್ಮ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಕನ್ಫರ್ಮ್ ಆಯಿತು. ಹಾಗಾದರೆ ಸಂತೋಷ ಯಾಕೆ ಆ ರೀತಿ ಹೇಳ್ದ? ಚಿಕ್ಕಮ್ಮ ಏನಾದರೂ ಅಪ್ಪ ಹೇಳೋ ಹಾಗೆ ಡಬಲ್ಗೆ ಮಾಡ್ತಾರಾ? ಪ್ರಾರ್ಥನಾ, ತಿಂಡಿ ರೆಡಿನಾ? ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಹಾಂ, ರೆಡಿ ಇದೆ. ಚಪಾತಿ ದಾಲು ಮಾಡಿದ್ದೀನಿ. ಹೌದಾ, ಸರಿ. ಅಪ್ಪಂದು ಅಮ್ಮಂದು ಅಂಜಲಿದು ಎಲ್ರದ್ದು ತಿಂಡಿ ಆಯ್ತಾ? ಇಲ್ಲ ರೀ, ಇನ್ನೂ ಯಾರ್ದು ತಿಂಡಿ ಆಗಿಲ್ಲ. ಮಾವ ಇವತ್ತು ನಾನು ತಿಂಡಿ ತಿನ್ನಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳಿದ್ರು. ಅತ್ತೆ ಅಂಜಲಿ ಇಬ್ರು ಅಡುಗೆ ಮನೆ ಕಡೆಗೆ ಬಂದಿಲ್ಲಪ್ಪ. ಹೌದಾ, ಸರಿ. ನಾನು ಅವರಿಬ್ರು ತಿಂಡಿ ಕರೆದು ಬರ್ತೀನಿ. ಇನ್ನು ಅಷ್ಟೊತ್ತಿಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಜೋಡಿಸಿಟ್ಟಿರು. ಅಮ್ಮ, ನಾನಂತೂ ಅದಕ್ಕೇನ ಮಾತಾಡ್ಸಲ್ಲ. ಬೇಡ ಬಿಡು, ನಾನೇ ಹೇಳಿಲ್ವ ನಿಂಗೆ ನೆನ್ನೆ? ನಿನ್ನ ಪಾಡಿಗೆ ನೀನಿರು. ಅವಳನ್ನ ಮಾತಾಡಿಸಿ ಆಗ್ಬೇಕಾದ್ದೇನು ಹೇಳು? ಅಲ್ಲ ಅಮ್ಮ, ನಾನು ಅದಕ್ಕೇನ ಮಾತಾಡಿಸ್ತಾ ಇಲ್ಲ ಅಂತ ಅಣ್ಣಂಗೆ ಏನಾದರೂ ಗೊತ್ತಾದ್ರೆ ಅವನಿಗೆ ಬೇಜಾರಾಗಲ್ವಾ? ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ನಮ್ಗಿಷ್ಟ ಇದ್ರೆ ಮಾತಾಡಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅಂದರೆ ಅಮ್ಮನೇ ಅಂಜಲಿಗೆ ಪ್ರಾರ್ಥನಾನ ಮಾತಾಡಿಸ್ಬೇಡ ಅಂತ ಹೇಳ್ಕೊಡ್ತಿದ್ದಾರಾ? ಅದಕ್ಕೆ ಇರಬೇಕು ಪ್ರಾರ್ಥನಾ ನಿನ್ನೆ ಮೂವಿ ಕರೆದಾಗ ಅಂಜಲಿ ಬಂದರೆ ನಾನು ಬರಲ್ಲ ಅಂತ ಹೇಳಿದ್ದು. ಯಾಕೆ
ಇಷ್ಟು ದಿನ ಚೆನ್ನಾಗೇ ಇದ್ರಲ್ಲ, ಈಗ ಇದ್ದಕ್ಕಿದ್ದಂಗೆ ಏನಾಗಿದೆ ಇವರಿಬ್ರಿಗೂ? ಇದೇ ತರ 2-3 ದಿನಗಳು ಕಳೆಯುತ್ತೆ. ಅಂಜಲಿ ತನ್ನ ತವ್ರ ಮನೇಲಿ ಇರೋವರೆಗೂ ತನ್ನ ಅತ್ತಿಗೆ ಪ್ರಾರ್ಥನಾನ ಮಾತಾಡ್ಸಿರಲ್ಲ. ಹಾಗೆ ಪ್ರಾರ್ಥನಾನು ಅಂಜಲಿನ ಮಾತಾಡ್ಸಿರಲ್ಲ. ಅಂಜಲಿ ತನ್ನ ಗಂಡನ ಮನೆಗೆ ಹೊರಡೋ ದಿನ. ಅಂಜಲಿ, ಇವತ್ತು ಹೊರಡ್ತಾ ಇದೆಯಾ? ಹೌದು, ನಾಳೆ ನಾಳಿದ್ರಲ್ಲಿ ನನ್ನ ಗಂಡನ ಮನೆ ಕಡೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಬೇಕು. ಅದಕ್ಕೆ ಇವತ್ತು ಹೊರಡ್ತಾ ಇದ್ದೀನಿ. ಹೌದಾ, ಸರಿ. ನಾನು ಹೇಗೋ ಆಫೀಸಿಗೆ ಹೋಗ್ಬೇಕಲ್ಲ, ನಡಿ ನಿನ್ನೂ ಹಾಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಏನು ಬೇಡ, ನಿನ್ನ ಪಡಿ ನೀನು ಆಫೀಸಿಗೆ ಹೋಗು. ಸುಮ್ಮನೆ ಅಲ್ಲಿ ಇಲ್ಲಿ ಹೋದರೆ ನಿನಗೆ ಆಫೀಸಿಗೆ ಲೇಟ್ ಆಗಲ್ವಾ? ರೀ, ನಿಮ್ಗೇನು ಮಹಾ ಗನಂದಾರಿ ಕೆಲಸ ಇರೋದು? ಹೋಗಿ ಅಂಜಲಿನ ಬಸ್ ಹತ್ತಿಸ್ಬಿಟ್ಟು ಬನ್ನಿ. ಅಯ್ಯೋ, ಸುಮ್ಮನೆ ಯಾಕೆ ನನಗೆ ಬೈತಾ ಇದೆಯಾ? ನೀನು ಹೇಳ್ದೆ ಇದ್ರು ಪ್ರಜ್ವಲ್ ಇಲ್ಲ ನಾನು ಇಬ್ಬರಲ್ಲಿ ಒಬ್ರು ತಾನೇ ಯಾವಾಗಲೂ ಅವಳನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬರೋದು. ಅದಕ್ಕೆ ಹೇಳಿದ್ದು, ಇವತ್ತು ಪ್ರಜ್ವಲ್ ಹೋಗೋದು ಬೇಡ, ಅವನಿಗೆ ಆಫೀಸಿಗೆ ಹೊತ್ತಾಗುತ್ತೆ, ನೀವು ಹೋಗಿ ಅಂತ. ಸರಿ ಸರಿ ಆಯಿತು, ನಡಿಯಮ್ಮ ಅಂಜಲಿ. ಬರ್ತೀನಣ್ಣ. ಅಂಜಲಿ, ಅಲ್ಲ ಕಣೆ, ನೀನು ಪ್ರತಿ ಸರಿ ಇಲ್ಲಿಗೆ ಬಂದಾಗಲೂ ನನಗೆ ಹೇಳ್ತಾ ಇದ್ರು ಅದಕ್ಕೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇವತ್ತೇನು ನಿಮ್ಮ ಅತ್ತಿಗೆಗೆ ಹೇಳ್ದೆ ಹಾಗೆ ಹೋಗ್ತಿದ್ಯಾ? ಅಯ್ಯೋ, ಒಬ್ಬೊಬ್ಬರಿಗೂ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತೇನೋ? ಅವಳು ಹಾಗೆ ಹೇಳಿಲ್ವಾ ಇವತ್ತು ನಾನು ಊರಿಗೆ ಹೊರಡ್ತಾ ಇದ್ದೀನಿ ಅಂತ? ಈಗಾಗಲೇ ಲೇಟ್ ಆಗಿದೆ, ನೀನು ಅವಳನ್ನ ಮಾತಾಡಿಸ್ಕೊಂಡು ಇಲ್ಲೇ ನಿಲ್ಸ್ಕೊಂಡಿರು. ಅಂಜಲಿ ಸೀದಾ ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ತಾಳೆ. ಸರಿ, ನಾನು ಅಂಜಲಿನ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ. ಪ್ರಾರ್ಥನಾ ಎದ್ದು ಒಳಗಡೆ ಹೋಗ್ತಾಳೆ. ಅಮ್ಮ, ಏನಾಗಿದೆಯಮ್ಮ ಎಲ್ರಿಗೂ? ಯಾಕೆ ಎಲ್ರು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನನಗಂತೂ ಅರ್ಥನೇ ಆಗ್ತಾ ಇಲ್ಲಪ್ಪ. ನೀನ್ ನೋಡೋ ರೀತಿ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂದ್ರೆ ಎಲ್ಲ ವಿಚಿತ್ರವಾಗಿ ಕಾಣಿಸೋದು. ಅಲ್ಲಮ್ಮ, ಮೊದಲೆಲ್ಲ ಅಂಜಲಿ ಊರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಹೋಗಿ ಬರ್ತೀನಿ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಿದ್ಲು. ಇವತ್ತು ನೋಡಿದ್ರೆ ಒಂದು ಮಾತು ಆಡದೆ ಹೋದ್ಲಲ್ಲ, ಅದಕ್ಕೆ ಕೇಳ್ದೆ. ಇದೊಳ್ಳೆ ಕತೆ ಕಣ. ಶಾರದಾ ಇಲ್ಲಿರೋವರೆಗೂ ಅವಳ ಮೇಲೆ ಕಂಪ್ಲೇಂಟ್ ಹೇಳ್ದೆ, ಈಗ ಅಂಜಲಿ ಮೇಲೆ ಹೇಳ್ತಾ ಇದೀಯಾ? ಅಮ್ಮ, ನಾನು ಕಂಪ್ಲೇಂಟ್ ಹೇಳ್ತಾ ಇಲ್ಲ, ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ದೀನಿ. ಅದನ್ನ ನನ್ನ ಹತ್ರ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ನೀನು ಅಂಜಲಿನೇ ಕೇಳಬೇಕಾಗಿತ್ತಲ್ವಾ? ಸರಿ ಬಿಡು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಪ್ರಾರ್ಥನಾ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಹಾಂ ಸರಿ. ಇವಾಗ ಅನ್ನಿಸ್ತಾ ಇದೆ ಶಾರದನ್ ಮಾತು ನಿಜ ಆಗುತ್ತೇನೋ ಅಂತ. ಪ್ರಜ್ವಲ್ ಅವ್ರ ಅಜ್ಜಿ ತಾತ ಇದ್ ಮನೆ ಅಂತ ಉಳಿಸ್ಕೊಂಡಿಲ್ಲ. ಶಾರದಾ ಹೇಳೋ ಹಾಗೆ ನನ್ನ ಅವ್ರ ಅಪ್ಪನ ಒಂದು ಮೂಲೆ ಗುಂಪು ಮಾಡಕ್ಕೆ ಅಂತಾನೆ ಆ ಮನೆ ಉಳಿಸ್ಕೊಂಡಿರೋದು. ಹಲೋ ಸುಮತಿ, ಹೇಳೆ, ತಿಂಡಿ ಆಯ್ತಾ? ಇಲ್ಲ ಶಾರದಾ, ಮಾಡಬೇಕು. ಅಂಜಲಿ ಇವಾಗ ಊರಿಗೆ ಹೊರಟ್ಲು. ಇಷ್ಟು ಬೇಗ ಹೋದ್ಲಾ? ಯಾಕೆ ಇನ್ನೂ ಒಂದು ವಾರ ಇರ್ತೀನಿ ಅಂತ ಹೇಳಿದ್ಲು? ಶಾರದಾ, ನೀನು ಹೇಳಿದ್ ನಿಜ. ಪ್ರಾರ್ಥನಾ ಅಂಜಲಿ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಗೊತ್ತಾ? ಅವಳು ಅಮ್ಮ ನಾನು ಅದಕ್ಕೇನು ಮಾತಾಡ್ಸಲ್ಲ ಅಂದ್ಲು. ನಾನು ಹೇಳಿದ್ದೀನಿ ಅವಳಿಗೆ ಮಾತಾಡಿಸ್ಬೇಡ ಅಂತ. ಹೌದಾ, ಒಳ್ಳೇದಾಯ್ತು ಬಿಡು. ಅಲ್ಲ, ಅಂಜಲಿ ಯಾಕೆ ಇಷ್ಟು ಬೇಗ ಹೋದ್ಲು? ಅಳಿ ಅಂದ್ರೆ ಫೋನ್ ಮಾಡಿದ್ರು, ನಾಳೆ ನಾಳಿದ್ರಲ್ಲಿ ಅವ್ರ ಕಡೆಯವ್ರದ್ದು ಯಾವುದೋ ಒಂದು ಫಂಕ್ಷನ್ ಇದೆಯಂತೆ, ಅದಕ್ಕೆ ನೀನು ಹೊರಟು ಬಾ ಅಂದ್ರು, ಹೊರಟ್ಲು. ಇವರು ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಹೋಗಿದ್ದಾರೆ. ಹೌದಾ, ಸರಿ. ನೋಡಿದ್ಯಾ, ನಾನು ಹೇಳಿದ್ದೆ ನಿಜ ಆಯಿತು. ನೀನು ನಿನ್ನ ಸೊಸೆನ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ ಅಂತ ನನಗನ್ಸುತ್ತೆ. ಹೌದು ಶಾರದಾ, ಗೊತ್ತಾಯ್ತಲ್ಲ ಇವಾಗ ಬುದ್ಧಿ. ಇನ್ಮೇಲೆ ನೋಡ್ತಾ ಇರು. ಸರಿ ಶಾರದಾ, ನಾನು ತಿಂಡಿ ತಿನ್ನಬೇಕು, ಯಾವಾಗಲಾದರೂ ಫೋನ್ ಮಾಡ್ತೀನಿ. ಸರಿ. ಪರವಾಗಿಲ್ಲ, ನನ್ನ ಐಡಿಯಾ ವರ್ಕೌಟ್ ಆಗಿದೆ. ಅಂತೂ ಇಂತೂ ಅತ್ತಿಗೆ ನಾದ್ನೀರು ಮಾತಾಡದೆ ಇರೋ ಹಾಗೆ ಮಾಡಿದೆ. ಇನ್ನೆಲ್ಲಿ ಮಾತಾಡ್ತಾಳೆ ಸುಮತಿ ಪ್ರಾರ್ಥನಾ ಹತ್ರ? ಇಷ್ಟಕ್ಕೆ ಬಿಡ್ತೀನಾ? ಆಗಾಗ ಸುಮತಿಗೆ ಫೋನ್ ಮಾಡಿ ಮನೇಲಿ ಏನೇನು ನಡೀತಾ ಇದೆ ಅಂತ ಎಲ್ಲ ತಿಳ್ಕೊತೀನಿ. ಶಾರದಂಗೆ ತನ್ನ ಅಕ್ಕ ಸುಮತಿ ಮಗ, ಸೊಸೆ, ಗಂಡ, ಮಗಳು, ಅಳಿಯ ಎಲ್ಲರ ಜೊತೆ ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ಕಾಗಿರಲ್ಲ. ಅದಕ್ಕೆ ಈ ರೀತಿ ಎಲ್ಲ ಮಾಡಿದಾಳೆ. ಈ ಧಾರಾವಾಹಿ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.